ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ವಾರ ಕೂಡ ನಿಫ್ಟಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 1% ಅರೌಂಡಲ್ಲಿ ನಿಫ್ಟಿ ಕರೆಕ್ಟ್ ಆಯಿತು. 24,565 ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತದೆ. 24,500 ಒಂದು ಕ್ರೂಷಲ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಬ್ರೇಕ್ ಆದರೆ ಇನ್ನು ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಇರುತ್ತೆ. ಅಕಸ್ಮಾತ್ ಈ ಲೆವೆಲ್ನಿಂದ ಮಾರ್ಕೆಟ್ಸ್ ಸ್ವಲ್ಪ ರಿಕವರ್ ಆದರೆ 24,800 ಅರೌಂಡಲ್ಲಿ ನಿಫ್ಟಿ ರೆಸಿಸ್ಟೆನ್ಸ್ ಅನ್ನು ಫೇಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಶುಕ್ರವಾರ ಕೂಡ ಈ ಒಂದು ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗಿತ್ತು. ಬಟ್ ಅಲ್ಲಿಂದ ನಿಫ್ಟಿಯಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಲೆವೆಲ್ನಲ್ಲಿ ನಿಫ್ಟಿ ಸಸ್ಟೈನ್ ಆಗಲಿಲ್ಲ. US ಮಾರ್ಕೆಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶುಕ್ರವಾರದ ದಿನ ಡೌ ಜೋನ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 1.2% ಡೌ ಜೋನ್ಸ್ ಶುಕ್ರವಾರ ಕರೆಕ್ಟ್ ಆಗಿದೆ. ಸೊ ಇದೇ ರೀತಿಯ ಒಂದು ಮೊಮೆಂಟಮ್ ನೆಕ್ಸ್ಟ್ ವೀಕ್ಗೂ ಕಂಟಿನ್ಯೂ ಆದರೆ ಸೋಮವಾರ ಕೂಡ ಮಾರ್ಕೆಟ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಒಂದು ವಾರದ US ಮಾರ್ಕೆಟ್ಸ್ನ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿದಾಗ ಡೌ ಜೋನ್ಸಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 3%ನಷ್ಟು US ಮಾರ್ಕೆಟ್ಸ್ ಕರೆಕ್ಟ್ ಆಗಿದೆ. ಹಾಗೆ USನ IT ಇಂಡೆಕ್ಸ್ ನಾಸ್ಡ್ಯಾಕ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಶುಕ್ರವಾರ ನೋಡೋದಕ್ಕೆ ಸಿಕ್ತು. 2.5%ನ ಅರೌಂಡಲ್ಲಿ ನಾಸ್ಡ್ಯಾಕ್ ಕೂಡ ಕರೆಕ್ಟ್ ಆಗಿದೆ. ಸೊ ಇದರ ಒಂದು ಇಂಪ್ಯಾಕ್ಟ್ ಏನಿದೆ ಭಾರತದ IT ಸ್ಟಾಕ್ಗಳ ಮೇಲೆ ಇರುತ್ತೆ. ಆಲ್ರೆಡಿ IT ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. TCSನ ಲೇ ಆಫ್ ನ್ಯೂಸ್ನ ರೀಸನ್ನಿಂದ ಕೂಡ IT ಸ್ಟಾಕ್ಗಳು ಸಾಕಷ್ಟು ಕರೆಕ್ಟ್ ಆಗಿತ್ತು. ಈಗ ನಾಸ್ಡ್ಯಾಕ್ನಲ್ಲಿ ವೀಕ್ನೆಸ್ ಬರ್ತಿದೆ ಅಂದರೆ ಭಾರತದ ADRಗಳು ಕೂಡ ಡೌನ್ ಆಗಿರುತ್ತೆ. ಸೋಮವಾರದ ದಿನ ಸ್ವಲ್ಪ ನೆಗೆಟಿವ್ ಆಗಿ IT ಸ್ಟಾಕ್ಗಳು ಓಪನ್ ಆಗ್ಬೋದು. ಸೊ ಟ್ರಂಪ್ ಅವರೇನು ಟ್ಯಾರಿಫ್ಸ್ಗಳನ್ನು 70 ದೇಶಗಳಿಗೆ ಅಪ್ಲೈ ಮಾಡಿದ್ದಾರೆ. ಆ ಲೆಟರ್ಸನ್ನು ಸೆಂಡ್ ಮಾಡಿದ್ದಾರೆ. ಆ ಒಂದು ನ್ಯೂಸ್ನಿಂದ US ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆಗಸ್ಟ್ 7ರಿಂದ ಈ ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ದೊಡ್ಡ ದೊಡ್ಡ ಕಂಟ್ರಿಗಳ ಮೇಲೆ ಟ್ಯಾರಿಫ್ಸ್ ಅಪ್ಲೈ ಆಗ್ತಿರೋದು USಗೂ ಕೂಡ ನೆಗೆಟಿವ್ ಆಗುತ್ತೆ. ಯಾಕೆಂದರೆ ರಾ ಮೆಟೀರಿಯಲ್ಸ್ಗಳಿಗೆ, ಫಿನಿಶ್ಡ್ ಗೂಡ್ಸ್ಗಳಿಗೆ ಬೇರೆ ಕಂಟ್ರಿಗಳ ಮೇಲೆ US ಡಿಪೆಂಡೆನ್ಸನ್ನು ಹೊಂದಿದೆ. ಎಸ್ಪೆಷಲಿ ಸ್ಟೀಲ್, ಅಲ್ಯೂಮಿನಿಯಂ ಈ ರೀತಿಯ ಪ್ರಾಡಕ್ಟ್ಸ್ಗಳಿಗೆ ಚೈನಾ ಮೇಲೆ ಡಿಪೆಂಡೆನ್ಸ್ ಇದೆ. ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಕೂಡ ಸಾಕಷ್ಟು ಚೈನಾದಿಂದ US ಇಂಪೋರ್ಟ್ ಮಾಡ್ಕೋತಾರೆ. ಫಾರ್ಮಾ ಪ್ರಾಡಕ್ಟ್ಸ್, FMCG ಪ್ರಾಡಕ್ಟ್ಸ್ಗಳಿಗೆ ಭಾರತದ ಮೇಲೆ ಡಿಪೆಂಡೆನ್ಸ್ ಇದೆ. ಸೊ ಈಗೇನಾದರೂ ಭಾರತ ಚೈನಾ ರಿಟಾಲಿಯೇಟ್ ಮಾಡಿ ಈ ಒಂದು ಟ್ಯಾರಿಫ್ಗೆ ಕೌಂಟರ್ ಟ್ಯಾರಿಫ್ಸ್ಗಳನ್ನು ಹಾಕಿದ್ರೆ ಅಥವಾ ಪ್ರಾಡಕ್ಟ್ಸ್ಗಳನ್ನು, ಗೂಡ್ಸ್ಗಳನ್ನು ಸೆಂಡ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ USನ ಎಕಾನಮಿ ಮೇಲೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ರೀಸನ್ನಿಂದ US ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ಇದೆ. ಹಾಗೆ ಶುಕ್ರವಾರದ ದಿನ US ಮಾರ್ಕೆಟ್ಸ್ನಲ್ಲಿ ವೀಕ್ನೆಸ್ ಬರೋದಕ್ಕೆ ರೀಸನ್ ಜಾಬ್ಸ್ ಡೇಟಾ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಜಾಬ್ ಡೇಟಾ ನೋಡೋದಕ್ಕೆ ಸಿಗಲಿಲ್ಲ. 73,000 ಹೊಸ ಜಾಬ್ಗಳ ಅಡಿಷನ್ ಜುಲೈ ಮಂತಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮೇ ಮತ್ತು ಜೂನ್ ಮಂತ್ಗೆ ಕಂಪೇರ್ ಮಾಡಿದಾಗ ಜಾಬ್ ಅಡಿಷನ್ಸ್ ತುಂಬಾ ಕಡಿಮೆ ಆಗಿತ್ತು. ಸೊ ಆ ಒಂದು ರೀಸನ್ನಿಂದ ಕೂಡ US ಮಾರ್ಕೆಟ್ಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಜಾಬ್ ಡೇಟಾ ಬಂದ ಮೇಲೆ ಲೇಬರ್ ಡೇಟಾ ಚೀಫನ್ನು ಟ್ರಂಪ್ ಅವರು ಫೈರ್ ಮಾಡಿದ್ದಾರೆ. ಸೊ ಈಗ ಆ ಒಂದು ಪ್ಲೇಸ್ಗೆ ಹೊಸಬ್ರನ್ನ ನೇಮಕ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಅಫಿಷಿಯಲ್ಸ್ಗಳ ಮೇಲೆ ಕೂಡ ಸಾಕಷ್ಟು ಪ್ರೆಷರ್ ಇದೆ. ಟ್ರಂಪ್ ಅವರ ರೂಲಿಂಗ್ನಲ್ಲಿ ಯಾರು ಕೂಡ ಈಸಿಯಾಗಿ ಡಿಸಿಷನ್ಸ್ಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಥವಾ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಅವರ ಕೆಲಸನೇ ಕಳ್ಕೊಳ್ಳುವಂಥ ಚಾನ್ಸಸ್ಗಳು ಕೂಡ ಕಾಣಿಸ್ತದೆ. ಸೊ ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 5ಕ್ಕೆ ಈ ಒಂದು ಮೀಟಿಂಗ್ ಸ್ಟಾರ್ಟ್ ಆಗಿ ಆಗಸ್ಟ್ 7ಕ್ಕೆ ಔಟ್ಕಮ್ ನೋಡೋದಕ್ಕೆ ಸಿಗುತ್ತೆ. ಸೊ ನೋಡಬೇಕಾಗುತ್ತೆ RBI ರೇಟ್ ಕಟ್ ರಿಲೇಟೆಡ್ ಯಾವ ರೀತಿಯ ಡಿಸಿಷನನ್ನು ತಗೋತಾರೆ ಅಂತ. ಲಾಸ್ಟ್ ಮೀಟಿಂಗ್ನಲ್ಲಿ 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಆಗಿತ್ತು. ಈ ಮೀಟಿಂಗ್ನಲ್ಲಿ ರೇಟ್ ಕಟ್ನ ಪಾಸಿಬಿಲಿಟಿ ಸ್ವಲ್ಪ ಕಡಿಮೆನೇ ಕಾಣಿಸ್ತದೆ. ನೋಡಬೇಕಾಗುತ್ತೆ RBI ಯಾವ ರೀತಿ ಒಂದು ಡಿಸಿಷನನ್ನು ತಗೋತಾರೆ ಅಂತ. ಹಾಗೆ ಇನ್ಫ್ಲೇಷನ್, ಲಿಕ್ವಿಡಿಟಿ, ಸೊ ಟ್ರಂಪ್ ಅವರ ಟ್ಯಾರಿಫ್ನಿಂದ ಯಾವ ರೀತಿಯಲ್ಲಿ GDP ಗ್ರೋತ್ ಫೋರ್ಕಾಸ್ಟ್ ಚೇಂಜ್ ಆಗಿದೆ ಅದರ ಬಗ್ಗೆ ಕೂಡ ಇನ್ವೆಸ್ಟರ್ಸ್ ಗಮನವನ್ನು ಕೊಡ್ತಾರೆ. ಸೊ RBI ಗವರ್ನರ್ನ ಸ್ಪೀಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಪೀಚ್ ಆಗಸ್ಟ್ 7ಕ್ಕೆ ಬರುತ್ತೆ. ಸೊ ಭಾರತ ಮತ್ತು USನ ಟ್ರೇಡ್ ಡೀಲ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ವಾರ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯ ಟ್ರೇಡ್ ಡೀಲ್ ಫೈನಲೈಸೇಷನ್ ಆಗಿಲ್ಲ. ಆಲ್ರೆಡಿ ಟ್ರಂಪ್ ಅವರು ಟ್ಯಾರಿಫ್ಸನ್ನು ಕೂಡ ಹಾಕಿದ್ದಾರೆ. 25%ನ ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಹಾಗೆ ರಷ್ಯಾದಿಂದ ಏನು ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ದೀವಿ ಅದಕ್ಕೆ ಅಡಿಷನಲ್ ಪೆನಾಲ್ಟಿ ಕೂಡ ಬಿದ್ದಿದೆ. ಆ ಒಂದು ಪೆನಾಲ್ಟಿಯನ್ನು ಕೂಡ ಆಗಸ್ಟ್ 7ರಿಂದ ಪೇ ಮಾಡ್ತಾ ಬರಬೇಕಾಗುತ್ತೆ. ಆದಷ್ಟು ಬೇಗ ಟ್ರೇಡ್ ಡೀಲ್ ಫೈನಲೈಸ್ ಆಗಬೇಕು. ಇಲ್ಲ ಅಂದರೆ ಎಕಾನಮಿ ಮೇಲೆ ಇದರ ಇಂಪ್ಯಾಕ್ಟ್ ತುಂಬಾ ದೊಡ್ಡದಾಗಿ ಕಾಣಿಸ್ಬೋದು. ಸೊ ಬೇರೆ ಏಷ್ಯನ್ ಕಂಟ್ರೀಸ್, ವಿಯೆಟ್ನಾಂ, ಇಂಡೋನೇಷ್ಯಾ, ಸೌತ್ ಕೊರಿಯಾ, ಬಾಂಗ್ಲಾದೇಶ್ ಇವರೆಲ್ಲರೂ ಕೂಡ ಟ್ರೇಡ್ ಡೀಲನ್ನು ಫೈನಲೈಸ್ ಮಾಡ್ಕೋತಿದ್ದಾರೆ. ಅವ್ರಿಗೆ ಭಾರತಕ್ಕೆ ಕಂಪೇರ್ ಮಾಡಿದಾಗ ಟ್ಯಾರಿಫ್ಸ್ ಕಡಿಮೆ ಅಪ್ಲೈ ಆಗ್ತದೆ. ಸೊ ಇದರಿಂದ ಭಾರತ ಎಲ್ಲೋ ಒಂದು ಕಡೆ ಅಡ್ವಾಂಟೇಜನ್ನು ಕೂಡ ಕಳ್ಕೊಳ್ಳುತ್ತೆ. ಸೊ ಈ ಕಂಟ್ರಿಗಳಿಂದ ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳು USಗೆ ಎಕ್ಸ್ಪೋರ್ಟ್ ಆಗ್ಬೋದು. ಆಗ ಭಾರತದ ಎಕ್ಸ್ಪೋರ್ಟ್ ನಂಬರ್ ಕೂಡ ಫಾಲ್ ಆಗಿ GDP ಮೇಲೆ ಕೂಡ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಗೌರ್ಮೆಂಟ್ ಒಂದು ಕ್ಲಿಯರ್ ಡಿಸಿಷನನ್ನು ಇಲ್ಲಿ ತಗೋಬೇಕಾಗತ್ತೆ. ಹಾಗೆ Q1 ಅರ್ನಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಮುಂದಿನ ವಾರ ಕೂಡ 900 ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಭಾರತೀಯ ಏರ್ಟೆಲ್, ಬಜಾಜ್ ಆಟೋ, ಹೀರೋ ಮೋಟೋಕಾರ್ಪ್, ಟಾಟಾ ಮೋಟಾರ್ಸ್
SBI, LIC ಈ ಕಂಪನಿಗಳ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇನ್ನು ಸಣ್ಣ ಪುಟ್ಟ ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ರಿಸಲ್ಟ್ಸ್ ಬರುವಂಥ ಕಂಪನಿಗಳು ಮುಂದಿನ ವಾರ ಫೋಕಸ್ನಲ್ಲಿ ಇರುತ್ತೆ. FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. ಆಗಸ್ಟ್ 1ಗೂ ಕೂಡ 3,366 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಬಂದಿದೆ. ಜುಲೈ ಮಂತ್ನಲ್ಲಿ 47,000 ಕೋಟಿಯ ಓವರ್ ಆಲ್ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಟ್ರೇಡ್ ಡೀಲ್ಸ್ ಫೈನಲೈಸ್ ಆಗಲಿಲ್ಲ ಅಂದರೆ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆಯೇ ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಪರ್ಸಿಸ್ಟ್ ಆಗುತ್ತೆ. ಬಟ್ DIIs ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ತಾ ಇದ್ದಾರೆ. ಕ್ರೂಡ್ ಆಯಿಲ್ನ ಪ್ರೈಸಸ್ಸನ್ನು ಅಬ್ಸರ್ವ್ ಮಾಡಿದಾಗ ವೀಕ್ ಸ್ಟಾರ್ಟಿಂಗ್ನಲ್ಲಿ ಒಳ್ಳೆ ಒಂದು ಜಂಪ್ ಕ್ರೂಡ್ ಆಯಿಲ್ನ ಪ್ರೈಸಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ವೀಕೆಂಡ್ನಲ್ಲಿ ಸ್ವಲ್ಪ ಕೂಲ್ ಡೌನ್ ಆಗಿದೆ. ಸೊ ಪ್ರತಿ ಬ್ಯಾರಲ್ $2 ಕ್ರೂಡ್ ಆಯಿಲ್ನ ಪ್ರೈಸಸ್ ಕಡಿಮೆ ಆಗಿದೆ. ಆದರೂ ಕೂಡ $70 ಅರೌಂಡಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಈಗ ಟ್ರೇಡ್ ಆಗ್ತದೆ. ಗೋಲ್ಡ್ ಪ್ರೈಸಸ್ನಲ್ಲಿ ಮಾತ್ರ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಗ್ತದೆ. ಮಾರ್ಕೆಟ್ನಲ್ಲಿ ವೊಲಟಾಲಿಟಿ ನೋಡೋದಕ್ಕೆ ಸಿಕ್ತಾಗೆಲ್ಲ ಗೋಲ್ಡ್ನಲ್ಲಿ ಜನರು ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಗೋಲ್ಡ್ ಪ್ರೈಸಸ್ ಜಂಪ್ ಆಗ್ತದೆ. ಸೊ ಗೋಲ್ಡನ್ನು ಒಂದು ಸೇಫ್ ಹೆವನ್ ಆಗಿ ಇನ್ವೆಸ್ಟರ್ಸ್ಗಳು ಕನ್ಸಿಡರ್ ಮಾಡ್ತಿದ್ದಾರೆ. ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ ಗೋಲ್ಡೇ ಕಳೆದ 1-1.5 ವರ್ಷದಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಭಾರತದ ಕರೆನ್ಸಿ ಕೂಡ US ಮುಂದೆ ಸಾಕಷ್ಟು ವೀಕ್ ಆಗಿತ್ತು. ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. $87.20 ಅರೌಂಡಲ್ಲಿ ರುಪಿ ಈಗ ಡಾಲರ್ನ ಮುಂದೆ ಟ್ರೇಡ್ ಆಗ್ತಿದೆ. ಸೊ ಈ ಒಂದು ವ್ಯಾಲ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. $88-89 ಅರೌಂಡಲ್ಲಿ ರುಪಿ ಏನಾದರೂ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಅದು ಕೂಡ ಎಕನಾಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ತರುತ್ತೆ. ಹಾಗೆ ರುಪಿ ವ್ಯಾಲ್ಯೂ ವೀಕ್ ಆದಷ್ಟು ಕೂಡ FIIs ನೆಟ್ ಸೆಲ್ಲಿಂಗನ್ನು ಇನ್ಕ್ರೀಸ್ ಮಾಡ್ಕೋತಾರೆ. ಸೊ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ನಾವು ಭಾರತದ ಮೇಲೆ ಪೆನಾಲ್ಟಿ ಹಾಕಿದ ತಕ್ಷಣ ಭಾರತ ರಷ್ಯಾನಿಂದೇನು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ರು ಅದನ್ನು ಕಡಿಮೆ ಮಾಡಿದ್ದಾರೆ ಅಂತ ಹೇಳಿದರು. ಬಟ್ ಭಾರತ ಕ್ಲಾರಿಫಿಕೇಷನನ್ನು ಕೊಟ್ಟಿದೆ. ಇದೊಂದು ರಿಪೋರ್ಟ್ ಆಗಿರುತ್ತೆ. ಸೊ US ಪೆನಾಲ್ಟಿಯನ್ನು ಹಾಕ್ತಾರೆ ಅಂತ ನಾವು ರಷ್ಯಾನಿಂದ ಕ್ರೂಡ್ ಆಯಿಲನ್ನು ಏನು ಇಂಪೋರ್ಟ್ ಮಾಡ್ಕೋತಿದ್ವಿ ಅದನ್ನು ನಾವು ಕಡಿಮೆ ಮಾಡೋದಿಲ್ಲ. ಯಾವ ರೀತಿಯಲ್ಲಿ ಕ್ರೂಡ್ ಆಯಿಲ್ನ ಪರ್ಚೇಸಸ್ ಬೇರೆ ಬೇರೆ ಕಂಟ್ರಿಗಳಿಂದ ಆಗ್ತದೆ ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ US ಪ್ರೆಷರ್ ಆಗ್ತಿದೆ ಅಂತ ರಷ್ಯಾನ ಜೊತೆಯಲ್ಲಿ ನಮ್ಮ ಒಂದು ರಿಲೇಷನ್ಶಿಪ್ ಏನಿದೆ ಅದನ್ನು ನಾವು ಹಾಳು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರಷ್ಯಾ ಕಷ್ಟದ ಸಮಯದಲ್ಲಿ ಭಾರತದ ಜೊತೆ ನಿಂತಿದೆ. ಸೊ ರಷ್ಯಾ ಮೇಲೆ ಈಗ ಸ್ಯಾಂಕ್ಷನ್ಸ್ ಬಂದಾಗ ಭಾರತ ರಷ್ಯಾ ಜೊತೆ ನಿಂತ್ಕೋಬೇಕಾಗುತ್ತೆ. ITC ತಮ್ಮ Q1 ರಿಸಲ್ಟನ್ನು ಶುಕ್ರವಾರ ಮಾರ್ಕೆಟ್ ಅವರ್ಸ್ನ ನಂತರ ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಹಾಗೆ ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಈ ಒಂದು ಕ್ವಾರ್ಟರ್ನಲ್ಲಿ 4,912 ಕೋಟಿ ಪ್ರಾಫಿಟ್ಸ್ ITC ಕಡೆಯಿಂದ ಡಿಕ್ಲೇರ್ ಆಯಿತು. ಮಾರ್ಚ್ ಕ್ವಾರ್ಟರ್ನಲ್ಲಿ 19,562 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಅದರಲ್ಲಿ 15,000 ಕೋಟಿಯ ಅಡಿಷನಲ್ ಇನ್ಕಮ್ ಕೂಡ ಆ್ಯಡ್ ಆಗಿತ್ತು. ಸೊ 4,917 ಕೋಟಿಯ ಪ್ರಾಫಿಟ್ಸ್ ಜೂನ್ 2024ರಲ್ಲಿ ಬಂದಿತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿದೆ. ಸೊ FMCG ಬಿಸ್ನೆಸ್ನಲ್ಲಿ ಇನ್ಪುಟ್ ಕಾಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಗಿರೋದ್ರಿಂದ ಪ್ರಾಫಿಟ್ಸ್ ಫಾಲ್ ಆಗ್ತದೆ. ಆದ್ದರಿಂದ ಒಳ್ಳೆ ರೆವಿನ್ಯೂಸ್ ಇದ್ರೂ ಕೂಡ ಕಂಪನಿ ಪ್ರಾಫಿಟ್ಸನ್ನು ಅಷ್ಟಾಗಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಎಲ್ಲ ಸೆಗ್ಮೆಂಟ್ಗಳಲ್ಲಿ ರೆವೆನ್ಯೂಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ನಲ್ಲಿ ಹೆಚ್ಚಿನ ಒಂದು ಗೇನ್ಸ್ ಇಲ್ಲ. ಬಟ್ ರೆವೆನ್ಯೂಸ್ ಸ್ಟ್ರಾಂಗ್ ಆಗಿ ಬಂದಿದೆ. ನೋಡಬೇಕಾಗುತ್ತೆ ಯಾವ ರೀತಿಯ ಒಂದು ರಿಯಾಕ್ಷನ್ ITCಯಲ್ಲಿ ಬರುತ್ತೆ ಅಂತ. ಹಾಗೆ ಫೆಡರಲ್ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ಸನ್ನು ವೀಕೆಂಡಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಫೆಡರಲ್ ಬ್ಯಾಂಕ್ನ ಪ್ರಾಫಿಟ್ಸ್ 15% ಫಾಲ್ ಆಗಿದೆ. ಹಾಗೆ ಇವರ ಬ್ಯಾಡ್ ಲೋನ್ಸನ್ನು ಅಬ್ಸರ್ವ್ ಮಾಡಿದಾಗ ನೆಟ್ NPA ಸ್ವಲ್ಪ ಇನ್ಕ್ರೀಸ್ ಆಗಿದೆ. 0.48% ಬ್ಯಾಡ್ ಲೋನ್ಸ್ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 0.44% ಬ್ಯಾಡ್ ಲೋನ್ಸ್ ಬಂದಿತ್ತು. 862 ಕೋಟಿಯ ಪ್ರಾಫಿಟ್ಸ್ ಈ ಕ್ವಾರ್ಟರ್ನಲ್ಲಿ ಬಂದಿದ್ರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 1,030 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. 2024 ಜೂನ್ನಲ್ಲಿ 1,010 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸೊ ಪ್ರಾಫಿಟ್ಸ್ ಸ್ವಲ್ಪ ಮಟ್ಟಿಗೆ ಫಾಲ್ ಆಗಿದೆ. ಮೇ ಬಿ ಪ್ರೊವಿಷನ್ಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿರ್ಬೋದು. MCX ಕೂಡ ತಮ್ಮ Q1 ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಕ್ವಾರ್ಟರ್ ಇವರ ಪ್ರಾಫಿಟ್ಸ್ 50% ಇನ್ಕ್ರೀಸ್ ಆಗಿದೆ. ಹಾಗೆಯೇ ಬೋರ್ಡ್ 1:5 ಸ್ಟಾಕ್ ಸ್ಪ್ಲಿಟ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದ ಮೇಲೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ರೆಕಾರ್ಡ್ ಡೇಟನ್ನು ಕೂಡ ಆದಷ್ಟು ಬೇಗ ಇವರು ಫೈನಲೈಸ್ ಮಾಡ್ತಾರೆ. ಸ್ಟಾಕ್ ಲಾಸ್ಟ್ 6 ತಿಂಗಳಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಕಮಾಡಿಟಿ ಟ್ರೇಡಿಂಗ್ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ಒಂದು ಸ್ಟ್ರಾಂಗ್ ಟ್ರೇಡಿಂಗ್ ಈ ಒಂದು ಎಕ್ಸ್ಚೇಂಜಸ್ಸಲ್ಲಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಲಕ್ಷ್ಮಿ ಇಂಡಿಯಾ ಫಿನಾನ್ಸ್ನಲ್ಲಿ ಪ್ರೀಮಿಯಂ ₹3 ಸ್ಟೇಬಲ್ ಆಗಿ ಕಾಣಿಸ್ತದೆ. ಮಂಗಳವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿ ಕಾಣಿಸ್ತದೆ. ಆದಿತ್ಯ ಇನ್ಫೋಟೆಕ್ನಲ್ಲಿ ಕೂಡ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ದು ₹300 ಪ್ರೀಮಿಯಂ ಕಾಣಿಸ್ತದೆ. ₹6,600 ಪ್ರತಿ ಲಾಟ್ನ ಮೇಲೆ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಈ ಕಂಪನಿ ಕೂಡ ಮಂಗಳವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಲೋಟಸ್ ಡೆವಲಪರ್ಸ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದ್ದು ₹37 ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತದೆ. ಬಟ್ ಸ್ಟಿಲ್ 25% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಕಂಪನಿ ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ NSDLನಲ್ಲಿ ಕೂಡ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 15% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇದೆ. NSDL ಕೂಡ ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಲೋಟಸ್ ಡೆವಲಪರ್, NSDL ಹಾಗೆಯೇ M&B ಇಂಜಿನಿಯರಿಂಗ್ನ ಅಲಾಟ್ಮೆಂಟನ್ನು ಸೋಮವಾರ ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು.
M&Bಯಲ್ಲಿ ಕೂಡ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದ್ದು 11%ನ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತದೆ. ಸೊ IPO ಇನ್ವೆಸ್ಟರ್ಸ್ಗಳಿಗೆ ಒಂದು ನೆಗೆಟಿವ್ ನ್ಯೂಸ್ ಸಿಗುವಂಥ ಚಾನ್ಸಸ್ ಇದೆ. ಸೆಬಿ ರಿಟೇಲ್ ಪೋರ್ಷನನ್ನು IPOಗಳಲ್ಲಿ 25%ಗೆ ಇಳಿಸಬೇಕು ಅಂತ ಇದ್ದಾರೆ. ಬಟ್ ಈ ಒಂದು ಕ್ಲಾಸ್ ಏನಿದೆ ದೊಡ್ಡ ದೊಡ್ಡ IPOಗಳಿಗೆ ಅಪ್ಲೈ ಆಗುತ್ತೆ. ಅಂದರೆ IPO ಇಶ್ಯೂ ಸೈಜ್ 5,000 ಕೋಟಿಯ ಮೇಲೆ ಇದ್ದರೆ ಈ ಒಂದು ಕ್ಲಾಸನ್ನು ತರುವಂಥ ಚಾನ್ಸಸ್ ಇದೆ. ಇದಕ್ಕೆ ರೀಸನ್ ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಕೇವಲ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ನಿಂದ IPOಗಳಲ್ಲಿ ಅಪ್ಲೈ ಮಾಡ್ತಾರೆ. ಲಿಸ್ಟ್ ಆಗಿದ ತಕ್ಷಣ ರಿಟೇಲ್ ಇನ್ವೆಸ್ಟರ್ಸ್ ಎಕ್ಸಿಟ್ ಆಗ್ತಾರೆ. ಬಟ್ ಅದೇ QIBಗಳು ಆ ಶೇರ್ಸ್ಗಳನ್ನು 3 ತಿಂಗಳು 6 ತಿಂಗಳು ಹೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಅದರಿಂದ QIB ಪೋರ್ಷನನ್ನು 60%ಗೆ ಇನ್ಕ್ರೀಸ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಇದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡೋದು ಸೆಬಿಯ ಉದ್ದೇಶ ಆಗಿದೆ. ಸೊ ಈ ರೀತಿಯಲ್ಲಿ ದೊಡ್ಡ ದೊಡ್ಡ IPOಗಳು ಬಂದಾಗ ರಿಟೇಲ್ಗೆ ಚಾನ್ಸಸ್ ಕೂಡ ಕಡಿಮೆ ಆಗ್ಬೋದು. ಈ ಒಂದು ಮೆಕ್ಯಾನಿಸಮ್ ಇನ್ನೂ ಕೂಡ ಅಪ್ರೂವ್ ಆಗಿಲ್ಲ. ಆಗಸ್ಟ್ 21ರವರೆಗೂ ಪಬ್ಲಿಕ್ ಕಮೆಂಟ್ಸನ್ನು ಸೆಬಿ ಇನ್ವೈಟ್ ಮಾಡ್ತಿದ್ದಾರೆ. ಅದಾದಮೇಲೆ ಡಿಸಿಷನ್ ಬರ್ಬೋದು. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.